ಎಷ್ಟು ಹಿಡಿದೈತೆ ಅವನಿಗೆ? ಯಾರು ಹೋಗ್ತಾರೆ ಗಾಡಿಯಲ್ಲಿ? ಎಫ್ಐಆರ್ ಫೈಲ್ ಮಾಡಿ, ಎಫ್ಐಆರ್ ಫೈಲ್ ಮಾಡಿ. ಅವ್ನು ರಿಂಗರ್ ಎಫ್ಐಆರ್ ಫೈಲ್ ಮಾಡಬೇಕು. ಬಂಧುಗಳ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳ, ಇದೊಂದು ಪ್ರಕರಣ ಸಾರ್ವಜನಿಕ ವಲಯದಲ್ಲಿ ಬಹಳ ಚರ್ಚೆ ಆಗಿತ್ತು. ನಿಮ್ಮಲ್ಲಿ ಸಾಕಷ್ಟು ಮಂದಿ ಗಮನಿಸಿರಬಹುದು. ನನಗೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಸಾಕಷ್ಟು ಜನ ಮೆನ್ಷನ್ ಮಾಡ್ತಾ ಇದ್ರು, ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನ ತಿಳಿಸಿ ಅಥವಾ ಮಾತನಾಡಿ ಎನ್ನುವ ರೀತಿಯಲ್ಲಿ. ಈಗ ಒಂದಷ್ಟು ವಿಚಾರವನ್ನ ತಿಳಿಸಬೇಕಾಗಿದೆ. ಕಾರಣ ಈ ಪ್ರಕರಣ ಇದೀಗ ಹೈಕೋರ್ಟ್ ಮೆಟ್ಟಿಲನ್ನ ಏರಿದೆ. ಯಾವ ಪ್ರಕರಣ ಅಂದರೆ, ಮಾಲೂರಿನ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಆಗಿರುವಂತ ಗಾಯತ್ರಿ ಅವರಿಗೆ ಸಂಬಂಧಪಟ್ಟಂತ ಪ್ರಕರಣ. ಅವರ ವಿರುದ್ಧ ಒಂದು ಆರೋಪ ಕೇಳಿ ಬಂದಿತ್ತು. ಸಾರ್ವಜನಿಕರ ಮೇಲೆ ದರ್ಪವನ್ನ ತೋರಿಸಿದ್ರು, ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಿದ್ರು ಎನ್ನುವಂತ ಪ್ರಕರಣ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಸಿಸಿಟಿವಿ ದೃಶ್ಯ ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಅದಾದ ಬಳಿಕ ಪರ ವಿರೋಧ ಎರಡೂ ರೀತಿಯಾದಂತಹ ಚರ್ಚೆ ನಡೀತಿತ್ತು. ಅಂತಿಮವಾಗಿ ನಿನ್ನೆ ಹೈಕೋರ್ಟ್ ನಲ್ಲಿ ಈ ಪ್ರಕರಣ ಬಂದ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳಾಗಿರುವಂತಹ ನಾಗಪ್ರಸನ್ನ ಅವರು ಜಡ್ಜ್ ಅನ್ನ ತರಾಟೆಗೆ ತೆಗೆದುಕೊಂಡ್ರು ಅಥವಾ ಜಡ್ಜ್ ವಿರುದ್ಧ ಗರಂ ಆದ್ರು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅವರು ಸಾಕಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಒಂದು ಕಡೆಯಿಂದ ಹೇಳ್ತಾರೆ, ದರ್ಪ ಹಾಗೂ ಅಧಿಕಾರ ದುರುಪಯೋಗಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ ಎನ್ನುವ ರೀತಿಯಲ್ಲಿ ಹೇಳ್ತಾರೆ. ಅವ್ರು ಇನ್ನು ಏನೇನು ಹೇಳಿದ್ರು ಅಂತ ನಾನು ಆನಂತರ ಹೇಳ್ತಾ ಹೋಗ್ತೀನಿ. ಜೊತೆಗೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎನ್ನುವ ರೀತಿಯಲ್ಲೂ ಕೂಡ ಸ್ವತಃ ಜಡ್ಜ್ ಇದೀಗ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಏನಿದು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ನಾವು ನೀವು ಯಾಕೆ ಈ ವಿಚಾರವನ್ನ ಗಮನಿಸಬೇಕು ಅಂದ್ರೆ, ಇತ್ತೀಚೆಗೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರುತ್ತೆ. ಯಾರ ವಿರುದ್ಧ? ಸರ್ಕಾರಿ ಅಧಿಕಾರಿಗಳ ವಿರುದ್ಧ, ಪೊಲೀಸರ ವಿರುದ್ಧ ಅಥವಾ ಒಂದಷ್ಟು ಜಡ್ಜ್ಗಳ ವಿರುದ್ಧವೂ ಕೂಡ ಆರೋಪ ಕೇಳಿ ಬರ್ತಾ ಇರುತ್ತೆ. ಅವರಿಗೆ ಸರ್ಕಾರ ಒಂದು ಹುದ್ದೆ ಅಂತ ಕೊಟ್ಟಿದೆ, ಅವರಿಗೆ ಒಂದಷ್ಟು ಸವಲತ್ತುಗಳನ್ನ ಕೊಡ್ತಾ ಇದೆ, ಅವರಿಗೆ ಒಂದಷ್ಟು ಅಧಿಕಾರವನ್ನ ಕೊಡ್ತಿದೆ ಎನ್ನುವ ಕಾರಣಕ್ಕಾಗಿ ಸಾಕಷ್ಟು ಸಂದರ್ಭದಲ್ಲಿ ಆ ಹುದ್ದೆ ಅಧಿಕಾರವನ್ನ ಪಡೆದುಕೊಂಡಂತಹ ಆ ಮಂದಿ ಸಾರ್ವಜನಿಕರ ಮೇಲೆ ದರ್ಪವನ್ನ ತೋರಿಸ್ತಾ ಇದ್ದಾರೆ, ಸಾರ್ವಜನಿಕರ ಮೇಲೆ ಅಧಿಕಾರವನ್ನ ಚಲಾಯಿಸೋದಕ್ಕೆ ಹೋಗ್ತಿದ್ದಾರೆ ಎನ್ನುವಂತ ಆರೋಪ ಆಗಾಗ ಕೇಳಿ ಬರ್ತಾನೆ ಇರುತ್ತೆ. ಅದರಲ್ಲೂ ಕೂಡ ಹೆಚ್ಚಾಗಿ ಪೊಲೀಸರ ವಿರುದ್ಧ ಇಂಥದ್ದೊಂದು ಆರೋಪ ಕೇಳಿ ಬರ್ತಾ ಇರುತ್ತೆ. ಅಂದ್ರೆ ಸರ್ಕಾರ ಅವರಿಗೊಂದು ಹುದ್ದೆ ಅಧಿಕಾರ ಕೊಟ್ಟು ಮಾತ್ರಕ್ಕೆ ಏನು ಬೇಕಾದ್ರೂ ಮಾಡಬಹುದಾ ಎನ್ನುವಂತ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಇವ್ರ ವಿಚಾರದಲ್ಲೂ ಕೂಡ ಅಂಥದ್ದೊಂದು ಪ್ರಶ್ನೆ ಉದ್ಭವ ಆಗಿತ್ತು. ಏನು ಎತ್ತ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ಇಲ್ಲಿ ಎರಡು ರೀತಿಯಾದಂತ ಚರ್ಚೆ. ಒಂದು ಕಡೆಯಿಂದ ಗಾಯತ್ರಿ ಅಂದ್ರೆ ಜಡ್ಜ್ ಗಾಯತ್ರಿ ಅವರಿದ್ದಾರಲ್ಲ, ಅವರ ವಿರುದ್ಧ ಕೇಳಿ ಬಂದಂತ ಆರೋಪ, ಅವರು ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡರು ಎನ್ನುವಂತ ಆರೋಪ. ಇನ್ನೊಂದು ಕಡೆಯಿಂದ ಜಡ್ಜ್ ಪರವಾಗಿ ನಿಂತ್ಕೊಂಡಂತವರು ಇವ್ರ ವಿರುದ್ಧ ಆರೋಪವನ್ನ ಮಾಡಿದ್ರು, ಇವರೇ ಅನುಚಿತ ವರ್ತನೆಯನ್ನು ತೋರಿದ್ರು ಅಂತ. ಅದು ಮುಂದೆ ಯಾವ್ಯಾವ ರೂಪವನ್ನು ಪಡೆದುಕೊಳ್ತು ಅಂದ್ರೆ, ಈ ಆಸಿಡ್ ಅಟ್ಯಾಕ್ ವಿಚಾರಗಳೆಲ್ಲವೂ ಕೂಡ ಪ್ರಸ್ತಾಪ ಆಗಿಬಿಡ್ತು. ಅಂದ್ರೆ ಜಡ್ಜ್ ಅನ್ನ ಬೆಂಬಲಿಸ್ತಾ ಇದ್ದಂತ ಒಂದಷ್ಟು ವಕೀಲರು ಅದಕ್ಕೆ ಬೇರೆ ರೀತಿಯಂತ ರೂಪವನ್ನು ಕೊಟ್ಟಿದ್ರು. ಅದು ಸತ್ಯ ಅಂತಾಗಿದ್ರೆ ಇವ್ರ ವಿರುದ್ಧ ಕ್ರಮ ಆಗಬೇಕು, ಅದೇನಾದ್ರೂ ಸುಳ್ಳು ಕಟ್ಟುಕತೆ ಅಂತಾಗಿದ್ರೆ ಆ ವಕೀಲರ ವಿರುದ್ಧವೇ ಕ್ರಮ ಆಗಬೇಕು. ಅಂದ್ರೆ ವಕೀಲರು ಏನಾದ್ರು ಸಾರ್ವಜನಿಕರ ನಡುವೆ ನಿಂತು ಸುಳ್ಳನ್ನ ಹೇಳಿದ್ರೆ ಅವ್ರ ವಿರುದ್ಧವೇ ಕ್ರಮ ಆಗಬೇಕು, ಇಲ್ಲ ಅವ್ರು ಹೇಳ್ತಿರೋ ಸತ್ಯ ಅಂತ ಆದ್ರೆ ಇವ್ರ ವಿರುದ್ಧ ಕ್ರಮ ಆಗಬೇಕು. ತೀರಾ ಗಂಭೀರ ಪ್ರಕರಣ ಇದು, ಯಾವುದಾದ್ರು ರೂಪವನ್ನು ಪಡೆದುಕೊಂಡಿತ್ತು. ಹೀಗಾಗಿ ಏನು ಎತ್ತ ಅಂತ ಗಮನಿಸ್ತಾ ಹೋಗೋಣ. ಮೊದಲಿಗೆ ಈ ಘಟನೆ ಏನು ಅನ್ನೋದ್ರ ವಿವರವನ್ನು ಗಮನಿಸೋಣ. ಬಂಧುಗಳೇ, ಇದು ಜುಲೈ 19ನೇ ತಾರೀಕು ಆದಂತ ಇನ್ಸಿಡೆಂಟ್. ಮಾಲೂರಿನ ಗೌಡ್ನಳ್ಳಿ ಎನ್ನುವಂತ ಆ ರಸ್ತೆ ಇದೆಯಲ್ಲ, ಆ ರಸ್ತೆಯಲ್ಲಿ ಏನಾಗುತ್ತೆ ಅಂದ್ರೆ, ಜಡ್ಜ್ ಆಗಿರುವಂತ ಗಾಯತ್ರಿ ಅವರು ತಮ್ಮ ಗಂಡನ ಜೊತೆಗೆ ಏನೋ ಊಟಕ್ಕೆ ಮನೆಗೆ ಹೋಗ್ತಾ ಇದ್ರಂತೆ. ಒಟ್ಟಾರೆಯಾಗಿ ತಮ್ಮ ಖಾಸಗಿ ಕಾರಿನಲ್ಲಿ ಅವರು ಹೋಗ್ತಾ ಇರ್ತಾರೆ. ಅದು ಜಡ್ಜ್ ಕಾರು ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಅವ್ರು ಹೋಗುವಂತ ಸಂದರ್ಭದಲ್ಲಿ ಆಪೋಸಿಟ್ ನಿಂದ ವಿನಯ್ ಎನ್ನುವಂತ ವ್ಯಕ್ತಿ ತನ್ನ ತಾಯಿಯ ಜೊತೆಗೆ ಬೈಕ್ ನಲ್ಲಿ ಬರ್ತಾ ಇರ್ತಾರೆ. ಆ ಕಡೆಯಿಂದ ಜಡ್ಜ್ ಕಾರು ಬರ್ತಾ ಇರುತ್ತೆ, ಈ ಕಡೆ ವಿನಯ್ ತನ್ನ ತಾಯಿಯ ಜೊತೆಗೆ ಆತ ಹೋಗ್ತಾ ಇರ್ತಾನೆ. ಆತ ಏನೋ ಬಲಗಡೆಗೆ ಟರ್ನ್ ಆಗ್ಬೇಕಾಗಿರುತ್ತಂತೆ. ಆದ್ರೆ ಬಲಗಡೆಗೆ ಟರ್ನ್ ಆಗೋದಿಕ್ಕೆ ಆತನಿಗೆ ದಾರಿ ಸಿಗೋದಿಲ್ಲ. ಯಾಕಂದ್ರೆ ಕಾರ್ ಮಧ್ಯ ರಸ್ತೆಯಲ್ಲಿ ಅಥವಾ ಆತನಿಗೆ ಅಡ್ಡ ಎನ್ನುವ ರೀತಿಯಲ್ಲಿ ಕಾರ್ ಬರ್ತಾ ಇರುತ್ತಂತೆ. ಅಂದ್ರೆ ಲೇನ್ ಇರುತ್ತೆ ನೋಡಿ, ಲೇನನ್ನ ಬಿಟ್ಟು ಈ ಕಡೆಗೇನೋ ಕಾರ್ ಬರ್ತಾ ಇರುತ್ತಂತೆ. ಹೀಗಾಗಿ ವಿನಯ್ ಏನ್ ಮಾಡ್ತಾನೆ ಅಂದ್ರೆ, ಅಥವಾ ನಾವು ಅಷ್ಟೇ ಅಲ್ಲ, ಬೈಕ್ ನಲ್ಲಿ ಹೋಗುವ ಸಂದರ್ಭದಲ್ಲಿ ಒಮ್ಮೊಮ್ಮೆ ಏನ್ ಮಾಡ್ಬಿಡ್ತೀವಿ ಅಂದ್ರೆ, ತಕ್ಷಣಕ್ಕೆ ಸಿಟ್ಟು ಬಂದಾಗ ಅವ್ರ ಕಡೆ ಕೈ ಏನೋ ತೋರಿಸ್ಬಿಡ್ತೀವಿ. ಒಮ್ಮೊಮ್ಮೆ ಒಬ್ಬರೊಬ್ರು ಬರೀ ಕೈ ತೋರಿಸಿ ಏನು ಅಂತ ಹೇಳೋಗ್ಬಿಡ್ತಾರೆ. ಇನ್ನೊಂದಷ್ಟು ಮಂದಿ ಒಂದಷ್ಟು ಪದವನ್ನು ಕೂಡ ಬಳಕೆ ಮಾಡ್ಬಿಡ್ತಾರೆ, ಹೇಳಬಾರ್ದಂತ ಪದವನ್ನ. ಅಂಥದ್ದೆಲ್ಲವೂ ಕೂಡ ರೋಡ್ನಲ್ಲಿ ಆಗೋದು ಸರ್ವೇ ಸಾಮಾನ್ಯ. ಇದು ವಿನಯ್ ಕಡೆ ಕೇಳಿ ಬರ್ತಿರುವಂತ ವಾದ ಅಥವಾ ವಿನಯ್ ಕಡೆಯವರು ಹೇಳ್ತಿರುವಂತ ವಿಚಾರ. ನಿನ್ನೆ ಕೋರ್ಟ್ನಲ್ಲೂ ಕೂಡ ಎಲ್ಲ ವಿಚಾರಗಳು ಪ್ರಸ್ತಾಪ ಆಯಿತು. ಒಟ್ಟಾರೆಗೆ ಆತನಿಗೆ ಕಾರ್ ಅಡ್ಡ ಬಂತು ಎನ್ನುವ ಕಾರಣಕ್ಕಾಗಿ ಆತ ಜಡ್ಜ್ ಕಡೆಗೆ ಕೈ ಮಾಡಿ ತೋರಿಸಿದಂತೆ. ಯಾಕಂದ್ರೆ ಆತನಿಗೆ ಅವರು ಜಡ್ಜ್ ಅನ್ನುವಂಥ ವಿಚಾರ ಗೊತ್ತಿಲ್ಲ.
ಇಷ್ಟು ಆಗ್ತಾ ಇದ್ದ ಹಾಗೆ ಏನಾಗ್ಬಿಡುತ್ತೆ, ಒಳಗಡೆ ಇದ್ದಂತ ನ್ಯಾಯಾಧೀಶರು ಇರ್ತಲ್ಲ ಗಾಯತ್ರಿ ಅವರು, ಅವ್ರ ಗಂಡ, ಅವ್ರಿಗೆ ವಿಪರೀತವಾದಂಥ ಸಿಟ್ಟು ಬಂದ್ಬಿಡುತ್ತೆ. ನಾವು ಜಡ್ಜ್ ನಮಗೆ ಈ ರೀತಿಯಾಗಿ ಕೈ ಮಾಡಿ ತೋರಿಸೋದು ಎಷ್ಟು ಮಟ್ಟಿಗೆ ಸರಿ ಎನ್ನುವಂಥ ರೀತಿಯಲ್ಲಿ ಅವ್ರು ಏನು ಮಾಡ್ತಾರೆ, ತಕ್ಷಣವೇ ಆತನ ಬೈಕನ್ನು ಫಾಲೋ ಮಾಡ್ಕೊಂಡು ಹೋಗಿಬಿಡ್ತಾರೆ. ಫಾಲೋ ಮಾಡ್ಕೊಂಡು ಹೋಗಿ ಏನೋ ಮನೆ ಕನ್ಸ್ಟ್ರಕ್ಷನ್ ಏನೋ ಆಗ್ತಿರುತ್ತಂತೆ ಆತಂದು, ಆ ಮನೆ ಹತ್ರನೇ ಹೋಗಿ ಜಗಳ ಕೇಳಿದು ಬಿಡ್ತಾರೆ. ಯಾಕೆ ನೀನು ಹಿಂಗೆ ಮಾಡಿದೆ ಅಂತ ಪ್ರಶ್ನೆ ಮಾಡೋಕೆ ಶುರು ಮಾಡ್ತಾರೆ. ಅದಾದ ಬಳಿಕ ಆತನಿಗೆ ಹೇಳ್ತಾರೆ, ನೀನು ಹೆಲ್ಮೆಟ್ ಕೂಡ ಹಾಕಿರ್ಲಿಲ್ಲ ಅಂತ. ಆತದ ತಿರ್ಗಿಸಿ ಹೇಳ್ತಾನೆ, ನೀವು ಸೀಟ್ ಬೆಲ್ಟ್ ಹಾಕಿರ್ಲಿಲ್ಲ ಅಂತ ಹೇಳಿ ವಾದ ಪ್ರತಿವಾದ ಜೋರಾಗ್ತಾ ಹೋಗುತ್ತೆ. ಹೀಗಿದ್ದಾಗ ಜಡ್ಜ್ ಹೇಳ್ತಾರೆ, ನೀನು ಸೈಕೋ ಎನ್ನುವ ರೀತಿಯಲ್ಲಿ. ಆತನ ತಾಯಿ ಜಡ್ಜ್ಗೆ ತಿರ್ಸಿ ಹೇಳ್ತಾರೆ, ನಾವೆಲ್ಲ ಸೈಕೋ, ನೀವು ಸೈಕೋ ಎನ್ನುವ ರೀತಿಯಲ್ಲಿ ಹೇಳ್ತಾರೆ. ಆಗ ಜಡ್ಜ್ಗೆ ಇನ್ನಷ್ಟು ಸಿಟ್ಟು ಬಂದ್ಬಿಡುತ್ತೆ, ನನಗೆ ಇವರು ಮರ್ಯಾದನೆ ಕೊಡ್ತಾ ಇಲ್ಲ, ಈ ರೀತಿಯಾಗಿ ನನ್ನನ್ನು ನಡೆಸ್ಕೊಳ್ತಾರೆ ಎನ್ನುವಂಥ ರೀತಿಯಲ್ಲಿ. ಬಂಧುಗಳೇ, ನಾನಿಲ್ಲಿ ಹೇಳ್ತಾ ಇರೋದೇನಪ್ಪ ಅಂದರೆ, ಆ ವಿನಯ ಇದೆ ಎಲ್ಲವೂ ಸರಿ ಅಂತ ನಾನು ಹೇಳ್ತಾ ಇಲ್ಲ. ಒಮ್ಮೊಮ್ಮೆ ಏನಾಗ್ಬಿಡುತ್ತೆ, ಬೈಕ್ನಲ್ಲಿ ಹೋಗುವ ಸಂದರ್ಭದಲ್ಲಿ ಅಂದರೆ ಈ ರೀತಿಯಾಗಿ ಬೈಯೋದು, ಕೈ ಮಾಡಿ ತೋರಿಸೋದು, ಇದೆಲ್ಲವೂ ಕೂಡ ತಪ್ಪೆ. ಆಪೋಸಿಟ್ ಬರ್ತಿರೋರಿಗೆ ಸಹಜವಾಗಿ ಒಂದು ಸಿಟ್ಟು ಬಂದೇ ಬರುತ್ತೆ. ಇಲ್ಲಿ ಜಡ್ಜ್ಗೂ ಕೂಡ ಆ ರೀತಿಯಾಗಿ ಸಿಟ್ಟು ಬಂದಿರಬಹುದು. ಆದರೆ ಇದು ಇಷ್ಟಕ್ಕೆ ಮುಗ್ದು ಹೋಗಿದ್ರೆ ಯಾರು ಕೂಡ ಈ ಪರಿಯಾದಂಥ ಚರ್ಚೆ ಮಾಡ್ತಾ ಇರಲಿಲ್ಲ. ಆಯಿತು, ಜಡ್ಜ್ಗೆ ವಿಪರೀತ ಸಿಟ್ಟು ಬಂತು ಅಂತಲೇ ಇಟ್ಕೊಳ್ಳಿ. ಈಗ ವಿನಯ್ ಮೇಲೆ ಸಿಟ್ಟು ಬಂದುಬಿಡ್ತು. ಯಾಕೆ ಹಿಂಗೆ ಮಾಡಿಬಿಟ್ಟ ಈತನಿಗೊಂದು ಬೇಸಿಕ್ ಸೆನ್ಸ್ ಇಲ್ವಾ, ಕಾಮನ್ ಸೆನ್ಸ್ ಇಲ್ವಾ? ರಸ್ತೆಯಲ್ಲಿ ಹೋಗುವ ಸಂದರ್ಭದಲ್ಲಿ ರೋಡ್ ಸೆನ್ಸ್ ಅಂತೀವಲ್ಲ, ಅದು ಅಲ್ಲಿ ಯಾರು ಸರಿ ಯಾರು ತಪ್ಪು ಅದು ಬೇರೆ ವಿಚಾರ. ಈತಂತೆ ತಪ್ಪು ಅಂತಲೇ ಇಟ್ಕೊಳ್ಳೋಣ. ರೋಡ್ ಸೆನ್ಸು ಇಲ್ಲ ಅಂತ ಅವ್ರಿಗೆ ಅನಿಸ್ತು ಅಂತ ಇಟ್ಕೊಳ್ಳಿ. ಆಯಿತು, ಇನ್ನೂ ಸಿಟ್ಟು ಬಂದು ಆತನನ್ನು ಫಾಲೋ ಮಾಡ್ಕೊಂಡು ಬರುವ ಹಂತದವರೆಗೆ ಬಂದರು ಅಂತ ಇಟ್ಕೊಳ್ಳಿ. ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಏನೋ ಮಾತುಕತೆ ಆಗಿ ಅದನ್ನು ಅಲ್ಲಿಗೆ ಮುಗಿಸಬಹುದಿತ್ತು. ಆದರೆ ಜಡ್ಜ್ ಅದಾದ ಬಳಿಕ ಮುಗಿಸಲಿಲ್ಲ. ಅದೇ ಇಲ್ಲಿ ಇರುವಂಥ ಪ್ರಶ್ನೆ ಅಥವಾ ಇಲ್ಲಿರುವಂಥ ಚರ್ಚೆ. ಅವ್ರು ಏನು ಮಾಡ್ತಾರೆ ಅಥವಾ ಅವ್ರ ಗಂಡ ಏನು ಮಾಡ್ತಾರೆ, ತಕ್ಷಣವೇ ಸ್ಥಳೀಯ ಪೊಲೀಸರಿಗೆ ಫೋನ್ ಮಾಡಿಬಿಡ್ತಾರೆ. ಬನ್ನಿ, ಇಲ್ಲಿ ಹಿಂಗೆಲ್ಲ ಗಲಾಟೆ ಆಗಿದೆ, ನೀವು ತಕ್ಷಣ ಬರಬೇಕು, ಇಲ್ಲಿಗೆ ಇಂತಿಂಥ ಸೆಕ್ಷನ್ ಹಾಕಬೇಕು, ಇವ್ರ ವಿರುದ್ಧ FIR ದಾಖಲಿಸಿಕೊಳ್ಬೇಕು, ಇವ್ರನ್ನ ತಕ್ಷಣವೇ ಅರೆಸ್ಟ್ ಮಾಡಬೇಕು ಎನ್ನುವಂಥ ರೀತಿಯಲ್ಲಿ ತಕ್ಷಣವೇ ಜಡ್ಜ್ ಹೇಳಿದ್ರು ಎನ್ನುವ ಕಾರಣಕ್ಕಾಗಿ ಪೊಲೀಸರು ಓಡೋಡಿ ಬಂದು ಬಿಡ್ತಾರೆ. ಆಗ ಜಡ್ಜ್ ಬಳಸಿದಂತಹ ಪದ ಅಥವಾ ನಡೆದುಕೊಂಡಂತ ರೀತಿ ಕೂಡ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅವರು ಒಂದಷ್ಟು ಪದವನ್ನ ಆ ಸಂದರ್ಭದಲ್ಲಿ ಬಳಸ್ತಾರೆ. ಅದಾದ ಬಳಿಕ ಪೊಲೀಸರಿಗೆ ಹೇಳ್ತಾರೆ, ಬಾಸುಂಡೆ ಬರೋ ರೀತಿಯಲ್ಲಿ ಹೊಡಿರಿ ಆತನಿಗೆ ಅಂತ ಹೇಳಿ. ಆಗ ಆತನಿಗೆ ಗೊತ್ತಾಗುತ್ತೆ ಇವರು ಜಡ್ಜ್ ಎನ್ನುವಂಥ ವಿಚಾರ, ಇವ್ರ ಪವರ್ ಏನು ಅನ್ನೋದು ಆತನಿಗೆ ಗೊತ್ತಾಗುತ್ತೆ. ಆಗ ಆತ ಏನು ಮಾಡ್ತಾನೆ, ಕೈ ಮುಗಿದು ಕ್ಷಮೆ ಕೇಳೋದಕ್ಕೆ ಹೋಗ್ತಾನೆ. ಆಯ್ತು, ನಮ್ದು ತಪ್ಪಾಯ್ತು, ಬಿಟ್ಬಿಡಿ ಅಂತ. ಎಲ್ಲವೂ ಕೂಡ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ತಪ್ಪಾಯ್ತು ಅಂತ ಬಿಟ್ಬಿಡಿ ಅಂತ ಹೇಳಿದ ಸಂದರ್ಭದಲ್ಲಿ ಜಡ್ಜ್ ಇನ್ನಷ್ಟು ಪೊಲೀಸರಿಗೆ ಪ್ರಚೋದನೆ ಕೊಟ್ಬಿಡ್ತಾರೆ. ಅಲ್ಲೇ ಇದ್ದಂಥ ಪೊಲೀಸ್ ಕಾನ್ಸ್ಟೇಬಲ್ ಒಬ್ರು ಏನ್ ಮಾಡ್ಬಿಡ್ತಾರೆ, ಜಡ್ಜ್ ಹೇಳಿದ್ರು ಎನ್ನುವ ಕಾರಣಕ್ಕೆ ಅಥವಾ ಖುಷಿ ಪಡಿಸಬೇಕು ಅನ್ನೋ ಕಾರಣಕ್ಕೆ ಗೊತ್ತಿಲ್ಲ, ಈ ತರ ಕಪಾಳಕ್ಕೆ ಒಂದು ಬಾರಿಸಿ ಬಿಡ್ತಾರೆ. ಕಪಾಳಕ್ಕೆ ಹೊಡೆಯುವಂತ ಹಕ್ಕನ್ನ ಯಾರು ಕೊಟ್ಟರೂ ಗೊತ್ತಿಲ್ಲ. ಯಾಕಂದ್ರೆ ಆತ ಆಕ್ಸಿಡೆಂಟ್ ಮಾಡಿರ್ಲಿಲ್ಲ, ಆತ ಇನ್ನೊಬ್ಬರ ಜೀವಕ್ಕೆ ಹಾನಿ ಮಾಡಿರಲಿಲ್ಲ. ಆದ್ರೂ ಕೂಡ ಏಕಾಏಕಿ ಬಂದಂತ ಪೊಲೀಸ್ ಕಾನ್ಸ್ಟೇಬಲ್ ಈತನ ಕಪಾಳಕ್ಕೆ ಒಂದು ಚೆನ್ನಾಗಿ ಬಿಗಿದು ಬಿಡ್ತಾರೆ, ಜಡ್ಜ್ ಹೇಳಿದ್ರು ಎನ್ನುವಂತ ಕಾರಣಕ್ಕಾಗಿ. ಜಡ್ಜ್ ಆ ಸಂದರ್ಭದಲ್ಲಿ ಶಾಂತ ರೀತಿಯಿಂದ ವರ್ತನೆ ತೋರಬೇಕಾಗಿತ್ತು. ಹೌದು, ಮನುಷ್ಯರಾದಾಗ ಕೋಪ ಸಹಜವೇ. ಆದರೆ ಅವರು ನಮ್ಮೆಲ್ಲರಿಗಿಂತ ಒಂದು ಎತ್ತರದ ಪೊಸಿಷನ್ ಅಲ್ಲಿ ಇದ್ದಾರೆ. ಅಂದರೆ ಜನಕ್ಕೆ ನ್ಯಾಯವನ್ನ ಕೊಡುವಂತ ಹಂತದಲ್ಲಿ ಅಥವಾ ತೀರ್ಪನ್ನ ಕೊಡುವಂತ ಹಂತದಲ್ಲಿ ಇದ್ದಾರೆ. ಇಂಥ ಸಾಕಷ್ಟು ಪ್ರಕರಣಗಳು ಪ್ರತಿನಿತ್ಯ ಅವರ ಬಳಿ ಬರ್ತಾ ಇರುತ್ತೆ. ಹೀಗಾಗಿ ಒಂದು ಸಣ್ಣದಾಗಿರುವಂತ ಶಾಂತಿ, ತಾಳ್ಮೆ ಇದೆಲ್ಲವೂ ಕೂಡ ಇರಬೇಕಾಗಿತ್ತು. ಅದರ ಸಂದರ್ಭದಲ್ಲಿ ಜಡ್ಜ್ ಪೂರ್ತಿ ತಾಳ್ಮೆಯನ್ನ ಕಳ್ಕೊಂಡು ಜೋರಾಗಿ ಕೂಗೋದಕ್ಕೆ ಶುರು ಮಾಡ್ತಾರೆ. ಒಂದು ರೀತಿಯಲ್ಲಿ ಅರೋಗೆಂಟ್ ಆದಂತ ವರ್ತನೆಯನ್ನ ಆ ಸಂದರ್ಭದಲ್ಲಿ ತೋರೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಒಟ್ಟಾರೆಯಾಗಿ ಈತನಿಗೆ ಕಪಾಳಕ್ಕೂ ಕೂಡ ಬಾರಿಸಿದ್ದಾಯಿತು. ಅದಾದ ಬಳಿಕ ಜಡ್ಜ್ ಹೇಳ್ತಾರೆ, ಇವರೆಲ್ಲರೂ ಕೂಡ ಕಸ್ಟಡಿಗೆ ತೆಗೆದುಕೊಳ್ಳಿ ಎನ್ನುವ ರೀತಿಯಲ್ಲಿ. ಅದೇ ಪ್ರಕಾರವಾಗಿ ವಿನಯ್ ತಾಯಿಯನ್ನ, ಹಾಗೆ ಆತನ ತಾತ, ಅವರಿಗೆ 70-71 ವಯಸ್ಸಂತೆ. ಆ ವಯಸ್ಸನ್ನು ಕೂಡ ಲೆಕ್ಕಿಸದೆ ಪೊಲೀಸರು ತಗೊಂಡು ಹೋಗಿ ಅವನ್ನ ಅರೆಸ್ಟ್ ಮಾಡಿ ಬಿಡ್ತಾರೆ. ಅದಾದ ನಂತರ CCTV ದೃಶ್ಯ, ಇವ್ರ ಮನೆಯಲ್ಲೆಲ್ಲೋ CCTV ಹಾಕಿದ್ರು ಅನ್ಸುತ್ತೆ, ಅದರಲ್ಲೆಲ್ಲವೂ ಕೂಡ ರೆಕಾರ್ಡ್ ಆಗಿತ್ತು. ಆ ದೃಶ್ಯ ವೈರಲ್ ಆಗಿ ಬಿಡುತ್ತೆ. ವೈರಲ್ ಆಗ್ತಾ ಇದ್ದ ಹಾಗೆ ಜಡ್ಜ್ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಶುರುವಾಗ್ಬಿಡುತ್ತೆ. ಓರ್ವ ಜಡ್ಜ್ ಈ ರೀತಿಯಾಗಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತ ರೀತಿಯಲ್ಲಿ ತಕ್ಷಣವೇ ಜಡ್ಜ್ ಏನ್ ಮಾಡ್ತಾರೆ, ಅವ್ರ ವಿರುದ್ಧ FIR ದಾಖಲಿಸಿಕೊಳ್ಳಿ ಎನ್ನುವ ರೀತಿಯಲ್ಲಿ ಸೂಚನೆಯನ್ನು ಕೊಡ್ತಾರೆ. ಆ ಪ್ರಕಾರವಾಗಿ ಆ 3 ವಿರುದ್ಧ FIR ಕೂಡ ದಾಖಲಾಗುತ್ತೆ. ಆ 3 ವಿರುದ್ಧವಾಗಿ ಫೈನ್ ಅನ್ನು ಕೂಡ ಹಾಕಲಾಗುತ್ತೆ. 7,000 ಏನೋ ಫೈನ್ ಅನ್ನು ಕೂಡ ಹಾಕಲಾಗುತ್ತೆ. FIR ಅನ್ನು ಕೂಡ ದಾಖಲು ಮಾಡಲಾಗುತ್ತೆ. ಈ ರೀತಿಯಾಗಿ ಜಡ್ಜ್ ತಮಗಿದ್ದಂತ ಸಿಟ್ಟು ಎಲ್ಲವನ್ನೂ ಕೂಡ ತೀರಿಸಿಕೊಳ್ಳುವಂತ ಕೆಲಸವನ್ನ ಆ ಸಂದರ್ಭದಲ್ಲಿ ಮಾಡಿ ಬಿಡ್ತಾರೆ. ಅದಾದ ಬಳಿಕ ಪೊಲೀಸರನ್ನ ಕಸ್ಟಡಿ ತೆಗೆದುಕೊಂಡಿದ್ರಲ್ಲ, ಆದ್ರೆ ಬಿಟ್ಟು ಕಳಿಸ್ಬಿಡ್ತಾರೆ. ಆದ್ರೆ ಅವರ ವಿರುದ್ಧ FIR ಅಂತೂ ಅಷ್ಟೊತ್ತಿಗಾಗಲೇ ದಾಖಲಾಗಿರುತ್ತೆ. ಅವ್ರ ಮೇಲೆ ದಂಡದ ಪ್ರಯೋಗ ಅದು ಕೂಡ ಆ ಸಂದರ್ಭದಲ್ಲಿ ಆಗಿ ಹೋಗಿರುತ್ತೆ. ಇಷ್ಟ ಆದ ಬಳಿಕ ಜಡ್ಜ್ ಏನ್ ಮಾಡ್ತಾರೆ, ಈ ವಿಡಿಯೋ ವೈರಲ್ ಆಗ್ತಿತ್ತಲ್ಲ, ಹೀಗಾಗಿ ಅವರೇ ಆ ವಿಡಿಯೋದ ವಿರುದ್ಧ ದೂರು ಕೊಡ್ತಾರೆ. ಅವರೇ ಜಡ್ಜ್ ಸ್ಥಾನದಲ್ಲಿ ಕುಳಿತುಕೊಂಡು ಒಂದು ಆದೇಶವನ್ನು ಹೊರಡಿಸ್ತಾರೆ, ಆ ವಿಡಿಯೋವನ್ನು ಡಿಲೀಟ್ ಮಾಡಬೇಕು ಎನ್ನುವ ರೀತಿಯಲ್ಲಿ. ಅದು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂತ ವಿಚಾರ. ಇಷ್ಟ ಆದ್ಮೇಲೆ ಇವರು ಏನ್ ಮಾಡ್ತಾರೆ, ವಿನಯ್ ಮತ್ತೆ ಅವರ ಫ್ಯಾಮಿಲಿ ಏನ್ ಮಾಡ್ತಾರೆ ಅಂದ್ರೆ, ಈ FIR ಅನ್ನ ರದ್ದುಗೊಳಿಸಬೇಕು ಅಂತ ಹೇಳಿ ಹೈಕೋರ್ಟ್ ಮೊರೆಗೆ ಹೋಗ್ತಾರೆ.
ಈಗ ಹೈಕೋರ್ಟ್ನಲ್ಲಿ ಏನಾಯ್ತು ಅಂತ ಬರ್ತೀನಿ. ಅದಕ್ಕೂ ಮುನ್ನ ಸಾರ್ವಜನಿಕವಾಗಿ ಏನೇನು ಚರ್ಚೆ ಆಯಿತು ಅನ್ನೋದನ್ನು ಗಮನಿಸೋಣ. ಒಂದು ವೇಳೆ ಸಾಕಷ್ಟು ಮಂದಿ ಜಡ್ಜ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ, ಆದರೆ ಒಂದಷ್ಟು ಮಂದಿ ಜಡ್ಜ್ ಪರವಾಗಿಯೂ ಕೂಡ ನಿಂತ್ಕೊಳ್ತಾರೆ. ಪ್ರಮುಖವಾಗಿ ಬೆಂಗಳೂರು ನಗರ ವಕೀಲರ ಸಂಘ ಜಡ್ಜ್ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಬೆಂಗಳೂರು ನಗರ ವಕೀಲರ ಸಂಘ ಕೇಳ್ತಿರೋದು ಏನಪ್ಪಾ ಅಂದ್ರೆ, ಈ ರೀತಿಯಾಗಿ ಜಡ್ಜ್ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ, ಓರ್ವ ಸಾಮಾನ್ಯ ವ್ಯಕ್ತಿಯ ವಿರುದ್ಧ ಈ ರೀತಿಯಾಗಿ ತಮ್ಮ ಅಧಿಕಾರದ ಹೇರಿಕೆ ಮಾಡಿದ ಎಷ್ಟರ ಮಟ್ಟಿಗೆ ಸರಿ, ಅವರು ಆಸನದಿಂದ ಕೆಳಗೆ ಇಳಿದ ಬಳಿಕ ಅವರು ಕೂಡ ಸಾಮಾನ್ಯ ನಾಗರಿಕರೇ, ಅಂಥದ್ರಲ್ಲಿ ಪೊಲೀಸರನ್ನ ಕರೆಸಿಕೊಳ್ಳುವಂತ ಅಧಿಕಾರವನ್ನು ಅವರಿಗೆ ಯಾರು ಕೊಟ್ರು, ಅವರು ಕೋರ್ಟ್ನಲ್ಲಿ ಇದ್ದಾಗ ಕರೆಸ್ಕೊಳ್ಳೋದು ಓಕೆ, ಇಲ್ಲಿ ಅವರ ತಕ್ಷಣವೇ ಪೊಲೀಸರನ್ನ ಕರೆಸ್ಕೊಳ್ಳುವಂತ ಅಧಿಕಾರ ಯಾರು ಕೊಟ್ರು, ಪೊಲೀಸರಿಗೆ ಹೀಗೆ ಮಾಡಿ ಇಂಥ ಸೆಕ್ಷನ್ ಹಾಕಿ FIR ಹಾಕಿ ಕಸ್ಟಡಿಗೆ ತೆಗೆದುಕೊಳ್ಳಿ ಅಂತ ನಿರ್ದೇಶನ ಕೊಡುವಂತ ಹಕ್ಕನ್ನ ಯಾರು ಕೊಟ್ರು, ಈ ರೀತಿಯಲ್ಲಿ ಒಂದಷ್ಟು ಪ್ರಶ್ನೆಯನ್ನ ಮಾಡಿದ್ರು. ಇನ್ನು ಜಡ್ಜ್ ಪರವಾಗಿ ಮಾಲೂರು ವಕೀಲರ ಸಂಘ ನಿಂತ್ಕೊಳ್ಳುತ್ತೆ. ಅವ್ರು ಹೇಳಿದ್ದೇನು, ಈ ವಿಡಿಯೋ ಫ್ಯಾಬ್ರಿಕೇಟೆಡ್ ವಿಡಿಯೋ ಎಡಿಟ್ ಮಾಡಿ ಬಿಡಲಾಗಿದೆ, ಜಡ್ಜ್ ವಿರುದ್ಧ ಇಲ್ಲೇನೋ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ, ಅವ್ರು ತುಂಬಾ ಒಳ್ಳೆಯವರು ಎನ್ನುವ ರೀತಿಯಲ್ಲಿ ಅವ್ರು ಹೇಳಿದ್ರು. ಮುಂದುವರೆದು ಅದಕ್ಕೆ ಇನ್ನೊಂದು ರೂಪವನ್ನ ಕೊಟ್ಟರು. ಏನಂತ, ಕೆಲ ದಿನಗಳ ಹಿಂದೆ ಜಡ್ಜ್ ಮನೆಯ ಕಿಟಕಿಯ ಬಳಿ ಬಂದು ಯಾರೊಬ್ಬ ಯುವಕ ಹೆದರಿಸಿ ಹೋಗಿದ್ದ, ಆಸಿಡ್ ದಾಳಿಯನ್ನು ಮಾಡ್ತೀನಿ ಎನ್ನುವ ರೀತಿಯಲ್ಲಿ ಅದೇ ಫ್ಯಾಮಿಲಿಗೆ ಸೇರಿದಂಥವ್ರು ಇವರೆಲ್ಲರೂ ಕೂಡ ಇವತ್ತು ಬಂದು ಜಡ್ಜ್ ಕಾರ್ನಲ್ಲಿ ಬರುವ ಸಂದರ್ಭದಲ್ಲಿ ಕೈ ಬೆರಳು ಮಾಡಿ ತೋರಿಸಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಅವ್ರ ಮೇಲೆ ಏನೋ ಪ್ರಯೋಗವನ್ನ ಮಾಡೋದಕ್ಕೆ ಹೋಗಿದ್ದಾರೆ ಎನ್ನುವ ರೀತಿಯಲ್ಲಿ ವಕೀಲರು ಹೇಳೋದಕ್ಕೆ ಶುರು ಮಾಡ್ಕೊಂಡ್ರು. ಇದೇನಾದ್ರೂ ಸತ್ಯ ಅಂತಾಗಿದ್ರೆ ಇವರ ವಿರುದ್ಧ ಕ್ರಮ ಆಗಬೇಕು. ಸುಳ್ಳು ಜಡ್ಜ್ ಪರವಾಗಿ ಏನೋ ಸುಳ್ಳು ಹೇಳಿದ್ರು ಅಂತಾದ್ರೆ ವಕೀಲರ ವಿರುದ್ಧವೂ ಕೂಡ ಕ್ರಮ ಆಗಬೇಕು. ಯಾಕಂದ್ರೆ ಸಾರ್ವಜನಿಕರ ನಡುವೆ ನಿಂತ್ಕೊಂಡು ಸುಳ್ಳು ಹೇಳ್ತಾರೆ ಅಂದ್ರೆ ಸಹಜವಾಗಿ ಒಂದಷ್ಟು ಪ್ರಶ್ನೆಗಳಿಗೂ ಕೂಡ ಉದ್ಭವ ಆಗುತ್ತಲ್ಲ. ಯಾಕೆ ಆ ಪರಿಯಾಗಿ ಜಡ್ಜ್ ಬೆಂಬಲಕ್ಕೆ ನಿಂತ್ಕೊಂಡ್ರು, ಬೆಂಬಲಕ್ಕೆ ನಿಂತ್ಕೊಳ್ಳೋದು ಓಕೆ, ಸುಳ್ಳು ಹೇಳಿ ಯಾಕೆ ಬೆಂಬಲಕ್ಕೆ ನಿಂತ್ಕೊಂಡ್ರು ಎನ್ನುವಂಥ ಪ್ರಶ್ನೆ ಎದುರಾಗುತ್ತೆ. ಇಲ್ಲ ಅವ್ರು ಹೇಳಿ ಸತ್ಯ ಅಂತಂದ್ರೆ ಆಸಿಡ್ ದಾಳಿಯನ್ನ ಜಡ್ಜ್ ಮೇಲೆ ಮಾಡೋದಕ್ಕೆ ಬಂದಿದ್ರು ಅಂದ್ರೆ ಅದು ಸಾಮಾನ್ಯವಾದಂಥ ವಿಚಾರ ಅಲ್ಲ. ಹೀಗಾಗಿ ಇವ್ರ ವಿರುದ್ಧವೂ ಕೂಡ ಕ್ರಮ ಆಗಬೇಕಾಗುತ್ತೆ. ಹೀಗಾಗಿ ಒಂದು ಸರಿಯಾದ ರೀತಿಯಲ್ಲಿ ತನಿಖೆ ಅಂತದೆಲ್ಲವೂ ಕೂಡ ಇಲ್ಲಿ ನಡಿಬೇಕಾಗತ್ತೆ. ಓಕೆ, ಇಷ್ಟೆಲ್ಲ ಆಯ್ತಾ? ಇದಾದ ಮೇಲೆ ಈ ವಿಚಾರ ಕೋರ್ಟ್ ವರೆಗೆ ಬಂತು. ನಿನ್ನೆ ಏನಾಯ್ತು, ಹೈಕೋರ್ಟ್ನ ಏಕಸದಸ್ಯ ನ್ಯಾಯಪೀಠ ಅಲ್ಲಿ ನ್ಯಾಯಮೂರ್ತಿಗಳಾಗಿರುವಂಥ ನಾಗಪ್ರಸನ್ನ ಅವರಿದ್ರು. ಅವ್ರ ತೀರ್ಪುಗಳನ್ನು ನೀವು ಗಮನಿಸಿರ್ತೀರಿ ಲೈವ್ ಸ್ಟ್ರೀಮ್ ಅಲ್ಲಿ ಅಥವಾ ಸಾಕಷ್ಟು ವಿಡಿಯೋಗಳಲ್ಲೂ ಕೂಡ ವೈರಲ್ ಆಗ್ತಿರುತ್ತಲ್ಲ, ಸ್ವಲ್ಪ ಕಟುವಾಗಿ ಅವರು ಮಾತನಾಡ್ತಾರೆ. ಇವರು ಬಂದ ಸಂದರ್ಭದಲ್ಲಿ SPP ಜಗದೀಶ್ ಅವರು ಈ ವೈರಲ್ ಆದಂಥ ವಿಡಿಯೋ ಅಥವಾ ಘಟನೆ ಸಂಬಂಧಪಟ್ಟ ಹಾಗೆ ಸಮಗ್ರವಾಗಿ ಒಂದಷ್ಟು ವಿವರವನ್ನು ಅವರ ಮುಂದೆ ಇಟ್ಟರು. ಜೊತೆಗೆ ಹಳೆಯದೊಂದು ಘಟನೆಯನ್ನು ನೆನಪಿಸುವಂತ ಕೆಲಸವನ್ನ ಮಾಡಿದ್ರು. ಒಮ್ಮೆ ಈ ಜಡ್ಜ್ ಏನ್ ಮಾಡಿದ್ರು ಅಂದ್ರೆ ಅವ್ರು ಹೇಳುವ ಪ್ರಕಾರ ಲೋಕೋಪಯೋಗಿ ಇಲಾಖೆ ಅಧಿಕಾರಿಯೊಬ್ಬರನ್ನ ಮನೆ ರಿಪೇರಿ ಆಗಬೇಕು ಅಂತ ಹೇಳಿ ಕರ್ಸ್ಕೊಂಡಿದ್ರಂತೆ. ಆಗ ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಇದೆಲ್ಲ ನಾನು ಮಾಡಲ್ಲ ಅಂತ ಹೇಳಿದ್ರಂತೆ. ಹಾಗೆ ಆಕ್ಷೇಪ ಎತ್ತಿದ ಕಾರಣಕ್ಕಾಗಿ ಅವ್ರನ್ನ ಅರೆಸ್ಟ್ ಮಾಡಿ ಅಂತೇಳಿ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದ್ರಂತೆ. ಈ ರೀತಿಯಾದಂಥ ವರ್ತನೆಯನ್ನ ಹಿಂದೆನೆ ತೋರಿದ್ರು. ಇದೆಷ್ಟರ ಮಟ್ಟಿಗೆ ಸರಿ ಎನ್ನುವ ರೀತಿಯಲ್ಲಿ ಹೇಳಿದ್ರು. ಇದೆಲ್ಲವನ್ನು ಕೂಡ ಆಲಿಸಿಕೊಂಡಂತ ನಾಗಪ್ರಸನ್ನ ಅವರು ಆ ಸಂದರ್ಭದಲ್ಲಿ ಹೇಳ್ತಾರೆ ಏನಂತ, ಈ ಬೀದಿ ಜಗಳ ನಿಜಕ್ಕೂ ಅನಪೇಕ್ಷಿತ, ಇಲ್ಲಿವರೆಗೆ ಬರಬೇಕಾದ ಅವಶ್ಯಕತೆ ಇರಲಿಲ್ಲ. ನ್ಯಾಯಾಧೀಶರು ಸಾರ್ವಜನಿಕರ ನಂಬಿಕೆಯನ್ನ ಕೇವಲ 4 ಗೋಡೆಗಳ ಮಧ್ಯದಲ್ಲಿ ಉಳಿಸಿಕೊಂಡರೆ ಸಾಲದು, ಅದನ್ನ ನಿತ್ಯದ ಸಾರ್ವಜನಿಕ ಬದುಕಿನಲ್ಲೂ ಕೂಡ ಅಳವಡಿಸಿಕೊಳ್ಳಬೇಕು. ನ್ಯಾಯಾಧೀಶರಾದ ಮಾತ್ರಕ್ಕೆ ದರ್ಪ ಹಾಗೂ ಅಹಂಕಾರದಿಂದ ನಡೆದುಕೊಳ್ಳುವುದು ಸುತರಾಂ ಸಲ್ಲದು. ನ್ಯಾಯಾಲಯದ ಆಚೆಗೂ ಅವರು ತಮ್ಮ ಘನತೆಯನ್ನ ಕಾಪಾಡಿಕೊಂಡು ಹೋಗಬೇಕು ಅಂತ ಹೇಳಿ ಅವ್ರು ಹೇಳಿದ್ರು. ಅದಾದ ಬಳಿಕ ಮುಂದುವರೆದು ಅವರು ರಿಜಿಸ್ಟ್ರಾರ್ ಜನರಲ್ ಅವರಿಗೆ ಒಂದು ಆದೇಶವನ್ನ ಹೊರಡಿಸ್ತಾರೆ. ಏನಂತ, ಮುಖ್ಯ ನ್ಯಾಯಮೂರ್ತಿ CJ ಅವಗಾಹನೆಗೆ ಇದನ್ನ ತಂದು ಈ ಜಡ್ಜ್ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಬೇಕು ಎನ್ನುವ ರೀತಿಯಲ್ಲಿ. ಒಂದು ವೇಳೆ ಇಲ್ಲಿ ನನ್ನ ಅಭಿಪ್ರಾಯವನ್ನ ಏನೂ ಕೂಡ ವ್ಯಕ್ತಪಡಿಸೋಕೆ ಹೋಗಲ್ಲ, ಯಾಕಂದ್ರೆ ಇದು ಅತ್ಯಂತ ಸೂಕ್ಷ್ಮವಾದಂಥ ಪ್ರಕರಣ. ಜೊತೆಗೆ ಆರೋಪ ಕೇಳಿ ಬರ್ತಾ ಇರೋದು ಓರ್ವ ನ್ಯಾಯಾಧೀಶರ ವಿರುದ್ಧವಾಗಿ. ಹೀಗಾಗಿ ಇಷ್ಟು ವಿಚಾರ ಏನಿತ್ತು ಸುದ್ದಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.